ಹಾಲೆಲ್ಲೂಯ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎನ್ನುವ ದೇವರ ವಾಕ್ಯ ಸಂದೇಶ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದು ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವ ದೇವರ ಆತ್ಮನು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ಇವತ್ತಿನ ಧ್ಯಾನಕ್ಕೋಸ್ಕರ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ. ಆ ವಾಕ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಪಾದಸಂದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ತಂದೆ, ನೀವು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ನಮ್ಮ ಮೇಲೆ ಅಪಾರವಾದ ಪ್ರೀತಿ, ದಯೆ, ಕರುಣೆ ಇಟ್ಟಿರುವ ಆತ ನೀವಾಗಿದ್ದೀರಿ. ತಂದೆ ಸ್ವಾಮಿ, ನಾವು ನಿಮ್ಮ ಸ್ವರವನ್ನು, ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿದ್ದೇವೆ ರಾಜ. ನಿಮ್ಮ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಈ ಬಾಯಿ ಕತ್ತಿಗಿತ್ತಲು ಹದವಾದದ್ದು, ಅದು ನಂಬುವನಲ್ಲಿ ಬಲವಾಗಿ ಕಾರ್ಯ ಮಾಡ್ತದೆ ಎಂಬುದಾಗಿ ವಾಕ್ಯ ಇರ್ತದೆ. ತಂದೆ ಸ್ವಾಮಿ, ಈ ವಾಕ್ಯ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ಅವರನ್ನು ಸ್ಪರ್ಶಿಸೆ ಅಪ್ಪ. ಅವರ ಜೀವಿತದಲ್ಲಿ ಸ್ವಸ್ಥತೆ, ಬಿಡುಗಡೆಗಳುಂಟಾಗಲಿ. ನಿಮ್ಮ ಮಾತಾದ ಕಾರ್ಯಗಳು ಅವರ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ನಿಮ್ಮ ನಾಮ ಅವರ ಜೀವಿತದ ಮೂಲಕ ಮಹಿಮೆ ಹೊಂದಲಪ್ಪ. ಪವಿತ್ರಾತ್ಮನ ಎಲ್ಲವನ್ನು ನೀವು ಹತೋಟಿಗೆ ತೆಗೆದುಕೊಳ್ಳಿ. ತಂದೆ, ನಿಮಗೆ ಮಹಿಮೆ ಆಗಲಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ನಾನು ಈಗಾಗಲೇ ಹೇಳಿದಾಗೆ ಇವತ್ತಿನ ಸಂದೇಶಕ್ಕೆ ದೇವರು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ. ಹೂ ಇಸ್ ಜೀಸಸ್ ಕ್ರೈಸ್ಟ್? ನಾವು ಸತ್ಯವೇದವನ್ನು ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 38-41 ವಚನ ತನಕ ಓದುವ. ಇಲ್ಲಿ ಸಂದರ್ಭ ಏನಂದರೆ, ಯೇಸು ಸ್ವಾಮಿ ಮತ್ತು ಶಿಷ್ಯರು ದೋಣಿಯಲ್ಲಿ ಕೂತ್ಕೊಂಡು ಅವರು ನೀರನ್ನು ದಾಟ್ತಾ ಹೋಗ್ತಾ ಇದ್ದಾರೆ. ಅವರೊಂದು ಹೊಳೆಯನ್ನು ದಾಟ್ತಾ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ದೋಣಿಯ ಹಿಂಭಾಗದಲ್ಲಿ ಮಲಗಿದ್ದಾರೆ. ಶಿಷ್ಯರು ಎಚ್ಚರವಾಗಿದ್ದಾರೆ. ಆಗ ದೊಡ್ಡ ಬಿರುಗಾಳಿ, ತೆರೆ ಬರ್ತದೆ. ಆ ಸಂದರ್ಭದಲ್ಲಿ ಆದ ಘಟನೆಯ ವಾಕ್ಯ ಭಾಗ 38ನೇ ವಚನದಿಂದ ಓದ್ತಾ ಇದ್ದೇನೆ. ಆತನು ದೋಣಿಯ ಹಿಂಭಾಗದಲ್ಲಿ ತಲೆದಿಂಬನ್ನು ಹೊರಗೆ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರೆಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದು ಬಹಳ ಅದ್ಭುತವಾದ ವಾಕ್ಯಭಾಗ. ಶಿಷ್ಯರು ಮತ್ತು ಯೇಸು ಸ್ವಾಮಿ ದೋಣಿಯಲ್ಲಿ ಹೊಳೆಯನ್ನು ದಾಟ್ತಾ ಇರುವಾಗ ದೊಡ್ಡ ಬಿರುಗಾಳಿ ಬರ್ತದೆ. ಯೇಸು ಸ್ವಾಮಿ ತಲೆದಿಂಬನ್ನು ಇಟ್ಕೊಂಡು ಅವರು ದೋಣಿಯ ಹಿಂಭಾಗದಲ್ಲಿ ಮಲಗಿದ್ದಾರೆ. ಸೊ ಶಿಷ್ಯರು ಕಳವಳಗೊಳ್ತಾರೆ, ಹೆದರ್ತಾರೆ, ಭಯಪಡ್ತಾರೆ. ನಾವು ಮುಳುಗಿ ಹೋಗ್ತೇವೆ, ನಾವು ಸುತ್ತು ಹೋಗ್ತೇವೆ ಎಂಬುದಾಗಿ. ಆಗ ಆ ಭಯದಲ್ಲಿ ಯೇಸು ಸ್ವಾಮಿಯನ್ನು ಎಬ್ಬಿಸಿದಾಗ ಯೇಸು ಸ್ವಾಮಿ ಎದ್ದು ಆ ಬಿರುಗಾಳಿಯನ್ನು, ಆ ಅಲೆಯನ್ನು ಗದರಿಸ್ತಾರೆ. ಯಾವಾಗ ಯೇಸು ಸ್ವಾಮಿ ಬಿರುಗಾಳಿಯನ್ನು, ಅಲೆಯನ್ನು ಗದರಿಸ್ತಾರೋ, ಶಾಂತವಾಗು, ಮೊರೆಯಬೇಡ ಎಂಬುದಾಗಿ ಹೇಳ್ತಾರೋ, ಯೇಸು ಸ್ವಾಮಿಯ ಮಾತಿಗೆ, ಆತನ ಅಪ್ಪಣೆಗೆ ಅದು ವಿಧೇಯರಾಗಿ ಬಿರುಗಾಳಿ ನಿಂತು ಹೋಗ್ತದೆ, ಅಲೆಗಳು ಶಾಂತವಾಗ್ತದೆ. ಪಕ್ಕನೆ, ತಟ್ಟನೆ, ಯಾವ ವಿದೌಟ್ ಎನಿ ಡಿಲೇ. ಇದನ್ನು ನೋಡಿದ ಶಿಷ್ಯರು ಹೇಳ್ತಾರೆ, ಈತನು ಯಾರಿರ್ಬೋದು? ಸಮುದ್ರವು, ಗಾಳಿಯು ಕೂಡ ಇವನ ಮಾತುಗಳನ್ನು ಕೇಳ್ತವಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಭಾಳ ಅದ್ಭುತವಾದ ವಿಷಯ. ಶಿಷ್ಯರು ಹೇಳ್ತಾರೆ, ಈತನು ಯಾರಿರ್ಬೋದು? ಸೊ ಇವತ್ತಿನ ವಾಕ್ಯ ಸಂದೇಶದ ಭಾಗ ಅದೇ, ಯೇಸು ಕ್ರಿಸ್ತನು ಯಾರು ಎಂಬುದಾಗಿ. ಹೂ ಇಸ್ ಹಿ? ಈ ಸಮುದ್ರಕ್ಕೆ, ಈ ಗಾಳಿಗೆ, ಈ ಸೃಷ್ಟಿಗೆ ಅಪ್ಪಣೆ ಕೊಡಲಿಕ್ಕೆ ಈತನು ಯಾರು? ಅದು ಕೂಡ ಆತನ ಮಾತನ್ನು ಕೇಳ್ತದಲ್ಲ, ಅದು ಒಬೆ ಆಗ್ತದಲ್ಲ. ಈತನು ಯಾರು ಎಂಬುದಾಗಿ ಶಿಷ್ಯರ ಒಳಗೆ ಒಂದು ದೊಡ್ಡ ಪ್ರಶ್ನೆ ಉಂಟಾಯಿತು. ಹಲ್ಲೆಲೂಯಾ. ಸೊ ನಾವು ಧ್ಯಾನ ಮಾಡುವ ಯೇಸು ಕ್ರಿಸ್ತನು ಯಾರು? ಮೊದಲಿಗೆ ಯೇಸು ಕ್ರಿಸ್ತನು, ಆತನು ದೇವರು, ಆತನು ಸೃಷ್ಟಿಯ ಕರ್ತನು, ಆತನು ದೇವಕುಮಾರನು. ಸೃಷ್ಟಿ ಯಾಕೆ ಆತನಿಗೆ ಒಬ್ಬೆ ಆಗ್ತದೆ, ಆತನು ಹೇಳಿದಾಗೆ ಕೇಳ್ತದೆ ಅಂತ ಹೇಳಿದರೆ, ಆತನೇ ಆ ಸೃಷ್ಟಿಯ ಕರ್ತನಾಗಿದ್ದಾನೆ. ಆ ಸೃಷ್ಟಿಯನ್ನು ಉಂಟು ಮಾಡಿದ ಆತನು ಆತನೇ ಆಗಿದ್ದಾನೆ. ಆತನು ಈ ಲೋಕದಲ್ಲಿ ಒಬ್ಬ ಮನುಷ್ಯ ಅವತಾರದಲ್ಲಿ ಇಳಿದು ಬಂದಿದ್ದಾನೆ. ಸೊ ಯೇಸು ಕ್ರಿಸ್ತನು ದೇವರು, ಆತನು ಸೃಷ್ಟಿಕರ್ತನು, ಆತನು ದೇವಕುಮಾರನು. ನಾವು ವಾಕ್ಯ ನೋಡುವ
ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1-3 ವಚನ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಅಲ್ಲಿ 14ನೇ ವಚನ ಹೇಳ್ತದೆ, ವಾಕ್ಯವೆಂಬ ಆತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಆತನು ಆದಿಯಲ್ಲಿ ಇದ್ದಾತನು, ಆದಿ ಸಂಭೂತನು. ಆತನಿಗೆ ಆದಿ ಇಲ್ಲ, ಆತನಿಗೆ ಅಂತ್ಯ ಇಲ್ಲ. ಆತನೇ ಸಮಸ್ತದ ಆದಿಯು ಅಂತ್ಯವಾಗಿದ್ದಾನೆ. ಸಮಸ್ತವು ಆತನ ಮೂಲಕ ಆರಂಭವಾಯಿತು. ಈಸ್ ದ ಬಿಗಿನಿಂಗ್ ಆ್ಯಂಡ್ ದಿ ಎಂಡ್. ಸೊ ಯೇಸು ಕ್ರಿಸ್ತನು ಇಲ್ಲಿ ನಾವು ನೋಡುವಾಗ ಆತನು ದೇವರ ವಾಕ್ಯವೆಂಬ ಆತನು, ಆ ದೇವರ ವಾಕ್ಯವೇ ದೇವರು. ಸೊ ರೆವಲೇಷನ್ ಆಫ್ ಹೂ ಗಾಡ್ ಈಸ್ ಗಾಡ್. ಸೊ ದೇವರ ವಾಕ್ಯ ದೇವರು, ವರ್ಡ್ ಆಫ್ ಗಾಡ್ ಈಸ್ ಗಾಡ್, ದೇವರ ಪ್ರಕಟಣೆಯಾಗಿದೆ. ಸೊ ನಾವು ಈಗಾಗಲೇ ನೋಡಿದ್ದೇವೆ, ಯೋಹಾನ 1:14 ಹೇಳ್ತದೆ, ವಾಕ್ಯವೆಂಬ ಆತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ಆ ಪರಲೋಕದ ದೇವರು, ಸೃಷ್ಟಿಕರ್ತನಾದ ದೇವರು, ಯಾವಾತನ ಮೂಲಕ ಸಮಸ್ತ ಉಂಟಾಯಿತೋ ಆತನು ನಮ್ಮ ಮಧ್ಯದಲ್ಲಿ ಒಬ್ಬ ನರಾವತಾರದಲ್ಲಿ ಇಳಿದು ಬಂದನು. ಅಲ್ಲಿ ನಾವು ನೋಡ್ತೇವೆ, ಯೋಹಾನ 1ನೇ ಅಧ್ಯಾಯದ 3ನೇ ವಚನ, ಆತನ ಮೂಲಕ ಸಮಸ್ತ ಉಂಟಾಯಿತು ಎಂಬುದಾಗಿ. ಎವ್ರಿಥಿಂಗ್. ವಾಕ್ಯವೆಂಬಾತನು ದೇವರ ಬಳಿಯಲ್ಲಿದ್ದನು, ಆತನ ಮೂಲಕ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ. ಯೇಸು ಕ್ರಿಸ್ತನು ಸೃಷ್ಟಿಕರ್ತನಾಗಿದ್ದಾನೆ. ಸಮಸ್ತವು ಆತನ ಮೂಲಕ ಉಂಟಾಯಿತು, ಆತನಿಲ್ಲದೆ ಯಾವುದೊಂದು ಉಂಟಾಗಲಿಲ್ಲ ಎಂಬುದಾಗಿ. ಸೊ ಈ ಯೇಸು ಕ್ರಿಸ್ತನು ಆದಿ ಸಂಭೂತನು, ಆದಿಯಲ್ಲಿದ್ದಾತನು. ನಾವು ಕೊಲೊಸ್ಸೆ 1ನೇ ಅಧ್ಯಾಯದ 15 ಮತ್ತು 16ನೇ ವಚನ ಓದುವ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಶ್ರೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ವಾಕ್ಯ ಸ್ಪಷ್ಟವಾಗಿರ್ತದೆ, ಯೇಸು ಕ್ರಿಸ್ತನು ದೇವರು, ಯೇಸು ಕ್ರಿಸ್ತನು ಸೃಷ್ಟಿಕರ್ತನು. ಸಮಸ್ತವು ಆತನ ಮೂಲಕ ಉಂಟಾಯಿತು, ಆತನಿಲ್ಲದೆ ಯಾವುದೊಂದು ಉಂಟಾಗಲಿಲ್ಲ. ಆತನು ದೇವರ ಪ್ರತಿರೂಪನು, ಅದೃಶ್ಯನಾದ ದೇವರ ಪ್ರತಿರೂಪನು ಎಂಬುದಾಗಿ. ನಾವು 1 ಯೋಹಾನ 1ನೇ ಅಧ್ಯಾಯದ 1 ಮತ್ತು 2ನೇ ವಚನ ಓದುವ. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ ಎಂಬುದಾಗಿ. ಸೊ ಮುದ್ದೆ ಹೇಳ್ತದೆ, ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಪಡಿಸ್ತೇವೆ ಎಂಬುದಾಗಿ. ಇಲ್ಲಿ ಯೋಹಾನನು ಯೇಸುಸ್ವಾಮಿಯೊಟ್ಟಿಗೆ ಚಲಿಸಿದ ಅಪೊಸ್ತಲನಾದ ಯೋಹಾನನು ಹೇಳ್ತಾನೆ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯದು ಆದಿಯಲ್ಲಿ ಇದ್ದಂಥದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು, ಕೈಯಿಂದ ಮುಟ್ಟಿದ್ದೇವೆ ಎಂಬುದಾಗಿ. ಸೊ ಯಾಕೆ ಹಾಗೆ ಹೇಳ್ತಾನೆ ಅಂದರೆ, ಆ ವಾಕ್ಯವೆಂಬ ಆತನು ಆದಿಯಲ್ಲಿ ಇದ್ದ ಆತನು ಮನುಷ್ಯದ ಅವತಾರದಲ್ಲಿ ಇಳಿದು ಬಂದನು. ಹಾಗಾಗಿ ಆ ಕಿವಿಯಾರೆ ಕೇಳಿದ ದೇವರ ಸ್ವರ, ದೇವರ ವಾಕ್ಯವನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಆತನು ಪ್ರತ್ಯಕ್ಷನಾದನು, ನಾವು ಆತನನ್ನು ಮುಟ್ಟಿದ್ದೇವೆ ಎಂಬುದಾಗಿ ಯೋಹಾನನು ಹೇಳ್ತಾನೆ. ಸೊ ಯೇಸು ಕ್ರಿಸ್ತನು ಅದೃಶ್ಯನಾದ ದೇವರ ಪ್ರತಿರೂಪ. ಸೊ ಯೇಸು ಕ್ರಿಸ್ತನು ದೇವರ ಕುಮಾರನು, ದೇವರ ಮಗನು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಯೇಸು ಕ್ರಿಸ್ತನು ದೇವರ ಮಗನು ಅಂತ ಹೇಳಿದರೆ, ದೇವರು ನರಾವತಾರದಲ್ಲಿ, ಗಾಡ್ ಇನ್ ಹ್ಯೂಮನ್ ಬಾಡಿ, ದೇವರು ನರಾವತಾರದಲ್ಲಿ ಎಂಬುದು ಅದರ ಅರ್ಥ. ದೇವರ ಒಬ್ಬನೇ ಮಗನೆಂಬುದಾಗಿ ಸತ್ಯವೇದ ಹೇಳ್ತದೆ. ಅದರ ಅರ್ಥ ಏನಂದರೆ, ಯೇಸು ಕ್ರಿಸ್ತನು ದೇವರ ಒಬ್ಬನೇ, ಅಂದರೆ ಒಂದೇ ನರಾವತಾರ. ದೇವರ ಅನೇಕ ನರಾವತಾರ ಅಲ್ಲ, ದೇವರ ಒಂದೇ ನರಾವತಾರ, ಅದು ಯೇಸು ಕ್ರಿಸ್ತನು. ಸೊ ಸತ್ಯವೇದ ಹೇಳ್ತದೆ, ಯೇಸು ಕ್ರಿಸ್ತನು ದೇವರ ಒಬ್ಬನೇ ಮಗನು ಅಂತ ಹೇಳಿದರೆ, ಯೇಸು ಕ್ರಿಸ್ತನು ದೇವರ ನರಾವತಾರ, ಗಾಡ್ ಇನ್ ಹ್ಯೂಮನ್ ಬಾಡಿ. ಸೊ ದೇವರ ಸರ್ವ ಸಂಪೂರ್ಣತೆ, ದೇವರು ಯಾರಾಗಿದ್ದಾನೋ ಅದೆಲ್ಲವೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ ಅವತರಿಸಿ ವಾಸ ಮಾಡ್ತದೆ. ಕೊಲೊಸ್ಸೆ 2ನೇ ಅಧ್ಯಾಯದ 9ನೇ ವಚನ.
ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡ್ತದೆ. ಎವ್ರಿಥಿಂಗ್ ಆಫ್ ಹೂ ಗಾಡ್ ಇಸ್, ದೇವರು ಯಾರಾಗಿದ್ದಾರೆ ಎಂಬುದು ಎಲ್ಲವೂ ಕೂಡ ಯೇಸು ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡ್ತದೆ. ಸೊ ಯೇಸು ಕ್ರಿಸ್ತನು ನಾವು ನೋಡಿದ್ದೇವೆ, ಆತನು ದೇವರು, ಆತನು ಸೃಷ್ಟಿಕರ್ತನು, ಆತನು ದೇವರ ಮಗನು ಎಂಬುದಾಗಿ ಇಲ್ಲಿ ಧ್ಯಾನ ಮಾಡಿದ್ದೇವೆ. ಎರಡನೇದಾಗಿ ಯೇಸು ಕ್ರಿಸ್ತನು ಯಾರು? ಯೇಸು ಕ್ರಿಸ್ತನು ಪಾಪ ಪರಿಹಾರಕನು, ನಮ್ಮನ್ನು ಪಾಪದಿಂದ ಬಿಡಿಸಿ ಕಾಯುವ ಆತನು. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 21ನೇ ವಚನ ಓದುವ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನೆಂದು ಎಂಬುದಾಗಿ. ಸೊ ಯೇಸು ಕ್ರಿಸ್ತನು ಯಾರಂದರೆ ಪಾಪ ಪರಿಹಾರಕನು, ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸಿ ರಕ್ಷಿಸುವ ಆತನು, ಕಾಯುವ ಆತನು. ಯೇಸು ಎಂಬ ಪದದ ಅರ್ಥವೇ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವ ಆತನು ಎಂಬುದಾಗಿ. ಸೊ ಯೇಸು ಕ್ರಿಸ್ತನು ಯಾರಂತ ಹೇಳಿದರೆ, ದೇವರು ನೇಮಿಸಿದ ಯಜ್ಞದ ಕುರಿಮರಿ, ನಮ್ಮ ಪಾಪಗಳನ್ನು ತೀರಿಸಲಿಕ್ಕೋಸ್ಕರ, ನಮ್ಮ ಪಾಪವನ್ನು ಪರಿಹರಿಸಲಿಕ್ಕೋಸ್ಕರ, ನಮಗಾಗಿ ಸಬ್ಸ್ಟಿಟ್ಯೂಟ್, ನಮಗಾಗಿ ಬದಲಾಗಿ ಕೊಡಲ್ಪಟ್ಟ ಬಲಿ, ಒಂದು ಯಜ್ಞದ ಕುರಿ, ಅದು ಯೇಸು ಕ್ರಿಸ್ತನಾಗಿದ್ದಾರೆ. ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಚನ ಓದುವ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ಸ್ನಾನಿಕನಾದ ಯೋಹಾನನು ಹೇಳ್ತಾನೆ ಅಂದರೆ, ಯೇಸುವನ್ನು ನೋಡಿ, ಈಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ ಮರಿ ಲೋಕದ ಪಾಪವನ್ನೆಲ್ಲ ಪರಿಹರಿಸ್ತಾನೆ ಎಂಬುದಾಗಿ. ಯೇಸು ಕ್ರಿಸ್ತನು ಲೋಕದ ಪಾಪ ಪರಿಹಾರಕನು, ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಪಾಪ ಪರಿಹಾರಕನು, ಅದು ಯೇಸು ಕ್ರಿಸ್ತನು. ದೇವರು ನೇಮಿಸಿದ ಬಲಿ, ದೇವರು ನೇಮಿಸಿದ ಯಜ್ಞ, ದೇವರು ನೇಮಿಸಿದ ಯಜ್ಞದ ಕುರಿಮರಿ, ಅದು ಯೇಸು ಕ್ರಿಸ್ತ. ನಮ್ಮ ಪಾಪದ ಪರವಾಗಿ ಆತನು, ನಮ್ಮ ಸಲುವಾಗಿ ಆತನು ಆ ಶಿಲುಬೆಯಲ್ಲಿ ಆತನು ಬಲಿಯಾದನು. ನಮ್ಮ ಪಾಪಗಳನ್ನು, ಶಾಪಗಳನ್ನು ಆತನ ದೇಹದಲ್ಲಿ ಒತ್ತು ತೀರಿಸಿದ್ದಾರೆ. ಸೊ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದ ರಕ್ತ ನಮ್ಮನ್ನು ಸಕಲ ಪಾಪದಿಂದ ತೊಳೆದು ಶುದ್ಧೀಕರಿಸ್ತದೆ. ನಮಗೆ ಪಾಪ ಪರಿಹಾರ ಆಗಲಿಕ್ಕೆ ಒಂದೇ ಒಂದು ಮಾರ್ಗ, ಅದು ಶಿಲುಬೆಯಲ್ಲಿ ಸುರಿಸಲ್ಪಟ್ಟ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತ. ಅದರ ಹೊರತಾಗಿ ಪಾಪ ಪರಿಹಾರಕ್ಕೆ ಬೇರೆ ಯಾವ ಮಾರ್ಗ ಇಲ್ಲ. ಆ ಯೇಸು ಕ್ರಿಸ್ತನೇ ಪಾಪ ಪರಿಹಾರಕನಾಗಿದ್ದಾನೆ. ಯೇಸು ಕ್ರಿಸ್ತನ ಹೊರತಾಗಿ ಪಾಪ ಪರಿಹಾರಕ್ಕೆ ಬೇರೆ ಯಜ್ಞ ಇಲ್ಲ, ಬೇರೆ ಯಜ್ಞ ಇಲ್ಲ. ಸೊ ಪಾಪ ಪರಿಹಾರಕ್ಕೆ, ನಾವು ಪಾಪದಿಂದ ಹೊರಗೆ ಬರಲಿಕ್ಕೆ ದೇವರು ನೇಮಿಸಿದ ಮಾರ್ಗ, ಅದು ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯ. ಆತನು ಶಿಲುಬೆಯಲ್ಲಿ ನಮ್ಮ ಪಾಪ, ಶಾಪ, ರೋಗವನ್ನು ತಮ್ಮ ದೇಹದಲ್ಲಿ ಹೊತ್ತುಕೊಂಡು ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ. ಈ ಸತ್ಯವನ್ನು ಯಾರು ನಂಬ್ತಾರೋ ಅವರಿಗೆ ಪಾಪ ಪರಿಹಾರ, ಅವರಿಗೆ ಜೀವ, ಅವರಿಗೆ ನಿತ್ಯ ಜೀವ. ಸೊ ಎರಡನೇದಾಗಿ ಯೇಸು ಯಾರು? ಯೇಸು ಪಾಪ ಪರಿಹಾರಕನು. ಮೂರನೇದಾಗಿ ನಾವು ನೋಡುವ, ಯೇಸು ಬೆಳಕು, ಯೇಸು ಲೋಕಕ್ಕೆ ಬೆಳಕಾಗಿದ್ದಾರೆ. ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 4ನೇ ವಚನ ನೋಡಿಕೊಳ್ಳುವ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ. ನಾವು ನಂತರ ನೋಡೋ ಯೋಹಾನ 8:12, ಯೇಸು ತಿರುಗಿ ಅವನ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ ಎಂಬುದಾಗಿ. ಸೊ ಜೀಸಸ್ ಈಸ್ ಲೈಟ್. ಸೊ ಯೇಸು ಕ್ರಿಸ್ತನು ಬೆಳಕು ಅಂದರೆ ಯಾರು? ಸೊ ಯೇಸು ಕ್ರಿಸ್ತನು ಬೆಳಕು ಅಂತ ಹೇಳಿದರೆ ನಮ್ಮ ಆಂತರಿಕ, ಆತ್ಮಿಕವಾದ ಆಂತರ್ಯದ ಕತ್ತಲೆಯನ್ನು ತೊಲಗಿಸುವ ಬೆಳಕಾಗಿದ್ದಾರೆ. ಈಸ್ ನಾಟ್ ನ್ಯಾಚುರಲ್ ಲೈಟ್. ಸೂರ್ಯ ಚಂದ್ರನ ಮೂಲಕ, ನಕ್ಷತ್ರಗಳ ಮೂಲಕ ಬರುವ ಬೆಳಕು ಆತನಲ್ಲ. ಆತನು ಸೂಪರ್ ನ್ಯಾಚುರಲ್ ಲೈಟ್, ಈಸ್ ಅ ಹೆವೆನ್ಲಿ ಲೈಟ್. ಆತನು ಪರಲೋಕದ ಬೆಳಕು, ದೈವಿಕವಾದ ಬೆಳಕು. ಯೇಸು ಕ್ರಿಸ್ತನು ನಮ್ಮ ಆಂತರ್ಯವನ್ನು, ನಮ್ಮ ಆಂತರಿಕ ಕುರುಡುತನವನ್ನು ತೆಗೆಯುವ ಬೆಳಕಾಗಿದ್ದಾರೆ. ಯೇಸು ಕ್ರಿಸ್ತನು ನಮಗೆ ದೇವರನ್ನು ತೋರಿಸುವ, ಅದೃಶ್ಯನಾದ ದೇವರನ್ನು ತೋರಿಸುವ ಬೆಳಕಾಗಿದ್ದಾರೆ. ಯೇಸು ಕ್ರಿಸ್ತನು, ಆತನು ನಮ್ಮ ಆತ್ಮಿಕ ಅಂಧಕಾರವನ್ನು ತೆಗೆಯುವ ಬೆಳಕಾಗಿದ್ದಾರೆ. ಯೇಸು ಕ್ರಿಸ್ತನು ನಮಗೆ ಸಾಮಾನ್ಯವಾದ ಬೆಳಕಿನಲ್ಲಿ ಯಾವುದೆಲ್ಲ ಕಾಣುವುದಿಲ್ಲವೋ ಅದನ್ನು ತೋರಿಸುವ ಬೆಳಕಾಗಿದ್ದಾರೆ. ಓಕೆ, ಸೊ ದೇವರು ಅದೃಶ್ಯವಾಗಿದ್ದಾರೆ. ಯೇಸು ಕ್ರಿಸ್ತನು ಅದೃಶ್ಯನಾದ ದೇವರ ಪ್ರತಿರೂಪ, ದೇವರ ಪ್ರಕಟಣೆ, ದೇವರನ್ನು ನಮಗೆ ತೋರಿಸುವ ಬೆಳಕಾಗಿದ್ದಾರೆ.
ವಿದೌಟ್ ಜೀಸಸ್ ವಿ ಕೆನಾಟ್ ನೋ ಗಾಡ್. ಯೇಸು ಕ್ರಿಸ್ತನ ಹೊರತಾಗಿ ನಾವು ದೇವರನ್ನು ನೋಡಲಿಕ್ಕೆ, ಸಂಧಿಸಲಿಕ್ಕೆ ಸಾಧ್ಯವಿಲ್ಲ. ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ, ದೇವರನ್ನು ಯಾರು ಎಂದು ಕಂಡಿಲ್ಲ, ಆದರೆ ಆತನ ಎದೆಯಲ್ಲಿ ಯಾರು ಇದ್ದಾನೋ, ಆತನ ಏಕಪುತ್ರನೋ, ಆತನೇ ನಮಗೆ ದೇವರನ್ನು ಪ್ರಕಟಿಸಿದ್ನು, ತೋರಿಸಿದ್ನು ಎಂಬುದಾಗಿ. ಹಲ್ಲೆಲೂಯಾ. ಸೊ ಯೇಸು ಬೆಳಕಾಗಿದ್ದಾರೆ. ಯಾವ ಬೆಳಕಂದರೆ ಅದೃಶ್ಯನಾದ ದೇವರನ್ನು ನಮಗೆ ಪ್ರಕಟಿಸುವ, ತೋರಿಸುವ, ನಮ್ಮ ಆಂತರ್ಯದ ಅಂಧಕಾರವನ್ನು ತೆಗೆಯುವ, ಹೋಗಲಾಡಿಸುವ ಬೆಳಕಾಗಿದ್ದಾರೆ. ನಾವು ಈ ವಾಕ್ಯ ಭಾಗದಲ್ಲಿ ಅದ್ಭುತವಾಗಿ ಧ್ಯಾನ ಮಾಡಿದ್ದೇವೆ. ಯೇಸು ಯಾರು? 3 ವಿಷಯಗಳನ್ನು ಧ್ಯಾನಿಸಿದ್ದೇವೆ. ಮೊದಲನೇದಾಗಿ ಯೇಸು ದೇವರು, ಯೇಸು ಸೃಷ್ಟಿಕರ್ತನು, ಯೇಸು ದೇವಕುಮಾರನು. ಎರಡನೇದಾಗಿ ನಾವು ನೋಡಿದ್ದೇವೆ, ಯೇಸು ಆತನು ಪಾಪ ಪರಿಹಾರಕನು. ಮೂರನೇದಾಗಿ ನಾವು ನೋಡಿದ್ದೇವೆ, ಯೇಸು ಬೆಳಕು ಎಂಬುದಾಗಿ. ಹಲ್ಲೆಲೂಯಾ. ನಾವು ಈ ಸಂದೇಶವನ್ನು 2 ಭಾಗವಾಗಿ ಮಾಡಿದ್ದೇನೆ. ಮುಂದಿನ ಭಾಗದಲ್ಲಿ ಯೇಸು ಯಾರು ಎಂಬ 2ನೇ ಭಾಗದಲ್ಲಿ ಬೇರೆ ವಿಷಯಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ ಸ್ವಾಮಿ. ತಂದೆ, ನೀವು ಒಳ್ಳೆಯ ದೇವರು, ಅದ್ಭುತನಾದ ಅತಿಶಯನಾದ ದೇವರು ನೀವಾಗಿದ್ದೀರಿ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ಜೀವಳ ವಾಕ್ಯ ಧ್ಯಾನಿಸಲಿಕ್ಕೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ವಾಕ್ಯಗಳು ಪ್ರತಿಯೊಬ್ಬ ಹೃದಯದಲ್ಲಿ ಆಳವಾಗಿ ಬೇರಿರಲಿ, 100ರಷ್ಟು ಫಲ ಕೊಡಲಿ, ಅದ್ಭುತ ಮಾಡಿ, ಅತಿಶಯ ಮಾಡಿ, ಮಹತ್ತಾದ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿ ಸ್ವಾಮಿ. ನಿಮ್ಮ ನಾಮ ಎಲ್ಲ ಕಡೆಗೆ ಹಬ್ಬಲಿ ಸ್ವಾಮಿ. ಸಂದೇಶಗಳು ಪ್ರತಿಯೊಬ್ಬರನ್ನು ಸ್ವಾಮಿ ನೀವು ಸ್ಪರ್ಶಿಸಿ, ಅಭಿಷೇಕಿಸಿ, ಅವರ ಮೇಲೆ ನಿಮ್ಮ ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ. ಹೃದಯಗಳು ಬದಲಾಗಲಿ ಸ್ವಾಮಿ. ಸ್ವಸ್ಥತೆ ಬಿಡುಗಡೆ ಆಗಲಿ ರಾಜ. ಅದ್ಭುತ ಸೂಚಕ ಕಾರ್ಯಗಳು ನೆರವೇರಲಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಆಗಲಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವ ದೇವ ತಂದೆ, ಆಮೆನ್. ಪ್ರಿಯರೇ, ಈ ವಾಕ್ಯ ಭಾಗ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕ ಆಗಿರೋದಾದರೆ ಸಂದೇಶವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಒತ್ತಿ. ಆಗ ಹೊಸ ಸಂದೇಶಗಳು ಬಿಡುಗಡೆಗೊಳಿಸಿದಾಗ ನಿಮಗೆ ತಿಳಿದು ಬರ್ತದೆ. ಈ ಸಂದೇಶವನ್ನು ನಿಮ್ಮ ಸ್ನೇಹಿತರೊಂದಿಗೆ ನೀವು ಹಂಚಿಕೊಳ್ಳಿ. ಅವರ ಜೀವಿತವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.